ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕುಶ್ಬಿ ಪಲ್ಯ ತಾಳಿಶ್ ಮಾಡೋ ವಿಧಾನ ತೋರ್ಸಾಕತ್ತೇನೆ ರೀ. ನೋಡಿರಿ, ಕುಶ್ಬಿ ಪಲ್ಯ 2 ಕಟ್ ಐತ್ರಿ. ಇದು ಸ್ವಚ್ಛಂಗೆ ತೊಳೆದು ಈ ಥರ ಇರ್ತೈತೆ ನೋಡಿರಿ. ಸ್ವಚ್ಛಂಗೆ ತೊಳೆದು ಹೆಚ್ಚಿಟ್ಕೊಂಡೇನಿ ರೀ. ಒಂದು ಪಾತ್ರೆ ಇಟ್ಟು ಒಂದು 4 ಚಮಚ ಎಣ್ಣೆ ಹಾಕೇನಿ ರೀ. ಎಣ್ಣೆ ಸ್ವಲ್ಪ ಹಾಕಾದ್ಮೇಲೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ದಪ್ಪನೇ ಹೆಚ್ಚೇ ಇಟ್ಕೊಂಡೇನಿ ರೀ. ಸಣ್ಣೇನು ಭಾಳ ಹೆಚ್ಚೋದು ಬೇಕಾಗಿಲ್ಲ. ಸ್ವಲ್ಪ ಅವಳು ಇದೇ ಥರ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತೆ ರೀ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ. ಅದ್ರ ಒಟ್ಟಿಗೆ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ರೀ. ಇದೆಲ್ಲ ಫ್ರೈ ಆದಮೇಲೆ ತೋರಿಸ್ತೇನೆ ರೀ. ಮತ್ತು ಇದೇ ಸೀಸನ್ದಾಗ ಅಷ್ಟೇ ಸಿಗ್ತೈತೆ ರೀ ಇದು ಕುಸ್ಬಿ ಪಲ್ಯ. ಸ್ವಲ್ಪ ಹಸಿ ಬಟಾಣಿನೂ ಬರಾಕತ್ತಾವಲ್ಲ ರೀ. ಇದೇ ಸೀಸನ್ನ. ಅದನ್ನು ಹಾಕಿ ಹಸಿ ಬಟಾಣಿನೂ ಹಾಕಿ ಅದ್ರ ಒಟ್ಟಿಗೆ ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಆದಮೇಲೆ ಹಸಿ ಖಾರ 2 ಸ್ಪೂನ್ ಹಾಕೇನಿ ರೀ. ನಾವು ಮನ್ಯಾಗ ಮೊದಲು ಮಾಡಿಟ್ಕೊಂಡಿರ್ತೇವೆ ರೀ ಹಸಿ ಖಾರ. ಅದ್ರ ಒಟ್ಟಿಗೆ ಹಾಕಿ ಸ್ವಲ್ಪ ಟೊಮೆಟೊ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಆಗ್ತೈತೆ ರೀ. ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ರೀ. ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸಣ್ಣಗೆ ಕಟ್ ಮಾಡಿ ಇಟ್ಟಂಥದ್ದು ಕುಶ್ಬಿ ಪಲ್ಯ ಇದರಲ್ಲಿ ಹಾಕಿ ಮತ್ತು ಫ್ರೈ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕ ಸ್ವಲ್ಪ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ರೀ. ಅಂದ್ರೆ ಇದು ಕುಶ್ಬಿ ಪಲ್ಯ ಯಾವುದೂ ಹಸಿ ಪಲ್ಯ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಇದು 2 ಕಟ್ ಐತಿ. ಇದನ್ನು ಕಟ್ ಮಾಡಿ ಇಟ್ಕೊಂಡೀನಿ. ಅದರಲ್ಲಿ ಹಾಕಿ ಚಲೋ ತಂಗೆಲ್ಲ ತಾಳಿಸ್ಬೇಕು ರೀ. ಇದು ಕಡಿಮೆ ಆಗ್ತೈತೆ ರೀ, ಕ್ವಾಂಟಿಟಿ ಕಡಿಮೆ ಆಕೈತೆ. ತಾಳ್ಸೋಣ ಒಂದು 5 ನಿಮಿಷ ಮುಚ್ಚಿ ಆಮೇಲೆ ಸ್ವಲ್ಪ ತೆಗೆದು ಚಲೋ ತಂಗೆಲ್ಲ ಇದು ಬೆಂದಿರ್ತೈತೆ ರೀ. ಎಲ್ಲ ಪಲ್ಯ ಚಲೋ ಉಮ್ಗೊಂಡಿರ್ತೈತಿ. ಈ ಥರ ಆಗ್ತೈತೆ ನೋಡಿರಿ. ಆಗಳ ಎಷ್ಟು ಕಾಣಾಗ್ತಿತ್ತು, ಈಗ ಕಡಿಮೆ ಆಗ್ತೈತೆ ನೋಡಿರಿ. ತಾಳ್ಸೋಣ ಅದ್ರ ಕ್ವಾಂಟಿಟಿ ಕಡಿಮೆ ಆಗ್ತೈತಿ ನೋಡಿರಿ. ಈ ಥರ ಎಲ್ಲ ಬೆಂದೈತೆ ರೀ. ಇದು ಬೆಂದಾದ್ಮೇಲೆ 1 ಸ್ಪೂನ್ ಕಡ್ಲೆ ಹಿಟ್ಟು ಅಲ್ಲಿಗೆ ಹಾಕಿ ಅದರೊಟ್ಟಿಗೆ ಹಾಕಿ ಎಲ್ಲ ಚಲೋ ತಂಗಿ ಕೈ ಆಡಿಸ್ಬೇಕು ರೀ. ಕಡ್ಲೆ ಹಿಟ್ಟು ಹಾಕಿ ಮಾಡೋದ್ರಿಂದ ಸ್ವಲ್ಪ ತೊಪ್ಪಲು ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ. ನಾ ಯಾವ ಥರ ಮಾಡೀನಿ ಆ ಥರ ನಿಮಗೆ ಶೇರ್ ಮಾಡಿ ತೋರ್ಸಾಕ್ತೀನಿ. ಇದನ್ನು ಬೇಳೆ ಹಾಕಿನೂ ಮಾಡ್ತಾರೆ ರೀ, ಅದು ರುಚಿ ಆಗ್ತೈತಿ ಭಾಳ. ತೊಗರಿ ಬೇಳೆ ಅಥವಾ ಕಡ್ಲೆ ಬೇಳೆ ಹಾಕಿ ಅದು ಒಂದು ಟೈಪ್ ಮಾಡ್ತಾರೋ. ಅದನ್ನು ಯಾವಾಗ್ರಿ ನಾ ಮಾಡಿದ್ರೆ ನಿಮ್ಗೆ ಶೇರ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ, ಈ ಥರ ಎಷ್ಟು ಚೆಂದಾಗೈತೆ ನೋಡಿರಿ ಕುಶ್ಬಿ ಪಲ್ಯ. ಈ ಸೀಸನ್ದಾಗೆಲ್ಲ ಏನೇನು ಪಲ್ಯ ಬರ್ತಾವಲ್ಲ ಅವೆಲ್ಲ ತಿನ್ಬೇಕು ರೀ. ಭಾಳ ಆರೋಗ್ಯಕ್ಕೆ ಚಲೋ ಅಂತಾರೋ. ಕುಶ್ಬಿ ಪಲ್ಯ, ಹತ್ತರಕ್ಕಿ ಪಲ್ಯ, ಕಿರಿಕ್ಸನ್ ಪಲ್ಯ, ಎಲ್ಲ ಥರ ಪಲ್ಯ, ಹಸಿರು ಪಲ್ಯ ತಿನ್ಬೇಕು ರೀ. ಭಾಳ ಚಲೋ ಆರೋಗ್ಯಕ್ಕೆ. ನೋಡಿರಿ, ರೆಡಿ ಆಗೈತಿ. ಬಿಸಿ ರೊಟ್ಟಿ ಜೋಡಿ ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತೈತಿ ನೋಡಿರಿ. ಮೆಕ್ಕೆಕಾಯಿ, ಉಪ್ಪಿನಕಾಯಿ, ಕೆಂಪು ಚಟ್ನಿ ಈ ಥರ ಸರ್ವಿಂಗ್ ಬೌಲ್ಗೆ ಹಾಕಿ ತೋರ್ಸೇನಿ ರೀ. ಟೇಸ್ಟ್ ಮಾಡಿ ನೋಡ್ತಾನೆ ರೀ. ಭಾರಿ ಸೂಪರ್ ಆಗ್ತೈತಿ. ನೀವು ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಕುಸ್ಬಿ ಪಲ್ಯ ಹೆಂಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.